ನಾವು ಜನ ಸೇರಿಸೋದು, ಫುಟ್ಪಾತಲ್ಲಿ ನಿಂತಿರೋದು ನಾವು. ಇವರು ಕಾಲ ಮೇಲೆ ಕಾಲು ಹಾಕ್ಕೊಂಡು ವೇದಿಕೆಗೆ ಬಂದು ಭಾಷಣ ಮಾಡೋದು. ಇದು ನಡ್ಕೊಂಬಂದಿದ್ದ ಪದ್ಧತಿ. ಇಲ್ಲಿ ನೀವು ನಮ್ಮ ಪಕ್ಷಕ್ಕೆ ಚೂರಿ ಹಾಕಬೇಕಾದ್ರೆ ಅಹಿಂದ ಹೆಸರಿನಲ್ಲಿ ಚೂರಿ ಹಾಕಿದಾಗ ನಾವು ನಿಮ್ಮನ್ನು ಹೌದು ದೇವೇಗೌಡರು ಬೇಡ ಅಂದ್ರೂ ಅವ್ರಿಗೂ ಕೇರ್ ಮಾಡಿದೆ. ಅವತ್ತೇನು ಹೊರಟ್ರಿ ನೀವು ನಿಮ್ಮ ಕುರ್ಚಿಗೋಸ್ಕರವಾಗಿ. ನಿಮ್ಮನ್ನು ಪಾರ್ಟಿಯಿಂದ ಹೊರಗಾಕಿದಾಗ 58 ಜನದಲ್ಲಿ ನಿಮ್ಮ ಜೊತೆ ಬಂದವರು 8 ಜನ, 50 ಜನ ಜನತಾದಳದಲ್ಲೇ ಉಳಿದ್ರು. ಇಲ್ಲಿ ತಿಮಿಕ್ಲಾಡಿದ್ದು ಜ್ಞಾಪಕ ಮಾಡ್ಕೊಳ್ಳಿ. 2006 ಬೈ ಎಲೆಕ್ಷನ್ ನಡೀತಲ್ಲ, 200 ಓಟಲ್ಲಿ ಗೆದ್ರಲ್ಲ. ಅವತ್ತು 99ರಲ್ಲಿ ಜನ ಸೋಲಿಸಿದ್ರೆ ಆಗ ನಿಮ್ಮನ್ನು ಜನ ರಾಜಕೀಯದಿಂದ ದೂರ ಹಾಕಿರಲಿಲ್ವ? ಚುನಾವಣೆಯಲ್ಲಿ ಸೋಲು ಗೆಲುವು ಮಾಮೂಲಿ. ಚಾಮುಂಡೇಶ್ವರಿಯಲ್ಲಿ ಸೋತ್ರಲ್ಲ, ಯಾಕೆ ಸೋತ್ರಿ ನೀವು? ಹಾಗಿದ್ರೆ ಜನ ತಿರಸ್ಕಾರ ಮಾಡಿದ್ರು ಅಂತ ಸಂಪೂರ್ಣವಾಗಿ ನಿಮ್ಮನ್ನು ತಿರಸ್ಕಾರ ಮಾಡೋದು. ಕಾಂಗ್ರೆಸ್ನ ಪಕ್ಷಕ್ಕೆ ಹೋಗಿ ಸೇರಿ ಅಲ್ಲಿರ್ತಕ್ಕಂಥ ಭಾಳ ಜನ 40 ವರ್ಷ 50 ವರ್ಷದವರು ದುಡಿಮೆ ಮಾಡಿದವ್ರನ್ನೆಲ್ಲ ತಗೊಂಡೋಗಿ ಗಂಟು ಮುಟ್ಟೆ ಕಟ್ಕೊಂಡು ಮೂಲೆಯಲ್ಲಿ ಹೋಗಿ ಕುತ್ಕೊಳ್ಳೋ ಥರ ಮಾಡಿ ಇಟ್ಕೊಂಡು ಕೂತಿದ್ದೀರಿ. ಅಲ್ಲೋಗಿ ನೀವು JDS ಬಗ್ಗೆ ಮಾತಾಡ್ತೀರಾ ಏಕಾಂಗಿಯಾಗಿ. ನನ್ನ ಕಾರ್ಯಕರ್ತರ ಜೊತೆಗೂಡಿ ಮೊನ್ನೆನೂ 19 ಸೀಟ್ ಗೆದ್ದಿದ್ದೀವಿ ಏಕಾಂಗಿಯಾಗಿ. ನೀವು ನೋಡೋಣ, ಒಂದು ಕಾಂಗ್ರೆಸ್ ಬಿಟ್ಟು ಹೊರಗಡೆ ಬಂದು, ಆಯ್ತಪ್ಪ ನಿಮ್ಮ ಅಹಿಂದ ಚಾಂಪಿಯನ್ ಅಲ್ವೇ ನೀವು? ಕಾಂಗ್ರೆಸ್ನ ಬಿಟ್ಟು ಹೊರಗಡೆ ಬಂದು ಒಂದು 5 ಕಡೆ 10 ಕಡೆ ಚುನಾವಣೆ ನಡೆಸ್ಕೊಂಡು ಗೆದ್ಕೊಂಬನ್ನಿ ನೋಡೋಣ. JDS ಬಗ್ಗೆ ಅಷ್ಟು ಲಘುವಾಗಿ ಯಾವ ಪಕ್ಷ ಒಂದು ಮೊದಲನೇ ಹಂತದಲ್ಲಿ ನಿಮ್ಮ ರಾಜಕೀಯ ಜೀವನಕ್ಕೆ ಆಶ್ರಯ ಕೊಟ್ಟಿತ್ತು, ಆ ಪಕ್ಷದ ಬಗ್ಗೆ ಲಘುವಾಗಿ ಮಾತಾಡೋದು ನಿಲ್ಲಿಸಿ. ಶಾಶ್ವತ ಅಲ್ಲ ಯಾರಿಗೂ, ನಮಗೂ ಶಾಶ್ವತ ಅಲ್ಲ, ನಿಮಗೂ ಶಾಶ್ವತ ಅಲ್ಲ. ಈ ಒಂದು ದೇಶದ ಇತಿಹಾಸದಲ್ಲಿ ಚಂದ್ರಗುಪ್ತ ಮೌರ್ಯನ ಕಾಲದಿಂದ ತಗೊಂಬನ್ನಿ, ಯಾವ್ಯಾವ ಸಂತತಿಗಳು ಏನೇನಾಗಿದ್ದಾವೆ ಅಂತ ಹಿಸ್ಟ್ರಿ ಇದೆ. ಯಾವುದು ನಮ್ಮದು ಲೆಕ್ಕಕ್ಕೆ ಇರಲಿ. ನಾನು ಮಂತ್ರಿ ಆಗಿದ್ನಾ? 2006 ಗೆದ್ದೆ, ನಾನು ಮಂತ್ರಿ ಆದ್ನ. 1996 ದೇವೇಗೌಡರು ರಾಜೀನಾಮೆ ಕೊಟ್ಟಾಗ ಇದೇ ಗುಜರಾಲ್ ಅವರು ಮತ್ತು ಮುರ್ಸೋಳಿ ಮಾರನ್ನು ಇಬ್ಬರು ಬಂದು ನನ್ನನ್ನು ಮಂತ್ರಿ ಮಾಡ್ತೀನಿ ಅಂದಾಗ ದೇವೇಗೌಡರು ಏನು ಹೇಳಿ ಕಳಿಸಿದ್ರು? ನಾನೇನು ಹೇಳಿದ್ದೀನಿ? ಮಂತ್ರಿ ಆದ್ನಾಗ ನಾವು ಜನ ಸೇರಿಸೋದು, ಫುಟ್ಪಾತಲ್ಲಿ ನಿಂತಿರೋದು ನಾವು. ಇವರು ಕಾಲ ಮೇಲೆ ಕಾಲು ಹಾಕ್ಕೊಂಡು ವೇದಿಕೆಗೆ ಬಂದು ಭಾಷಣ ಮಾಡೋದು. ಇದು ನಡ್ಕೊಂಬಂದಿದ್ದ ಪದ್ಧತಿ. ಇಲ್ಲಿ ಅಯ್ಯೋ ಕೇಳಿ, ಅವ್ರನ್ನ ಅನುಗ್ರಹದಲ್ಲಿ ಮೇಲ್ಗಡೆ ಮಾಡಿ ಮನೆಯಲ್ಲಿ ಕೂತ್ಕೊಂಡು ಹೊತ್ಕೊಂಡು ಕೂತಿದಾರಲ್ಲ, ರಾಜಕೀಯ ಬೇಡ ನನಗಿನ್ನ ಸಾಕು ಅಂತ ಹೇಳಿ. ಅವ್ರು ಒಂದು ಬಾರಿ ಹೇಳಿರೋದಲ್ಲ. ನೀವು 2013 ಗೆದ್ದಿರಲ್ಲ, ಮುಖ್ಯಮಂತ್ರಿ ಆದಾರಲ್ಲ, ಏನು ಹೇಳಿದ್ರು? ಅಸೆಂಬ್ಲಿ ಒಳಗೆ ಏನು ಹೇಳಿದ್ರು? ಇದು ನನ್ನ ಕೊನೆಯ ಚುನಾವಣೆ, ಇನ್ನು ಚುನಾವಣಾ ರಾಜಕಾರಣದಿಂದ ನಾನು ದೂರ ಸರಿತೀನಿ. ವಿಧಾನಸಭೆಯಲ್ಲಿ ರೆಕಾರ್ಡ್ ಆಗಿದೆ. ಈಗೇನು ಹೇಳ್ತಾವ್ರೆ? ನನ್ನ ಕೊನೆಯ ಉಸಿರಿರೋವರೆಗೂ ನಾನು ರಾಜಕಾರಣದಲ್ಲೇ ಇರ್ತೀನಿ. ಮುಂದಿನ 2 ವರ್ಷ ನಾನೇ ಮುಖ್ಯಮಂತ್ರಿ, 28ಕ್ಕೂ ಸಾಧ್ಯ ಆದರೆ ನಾನೇ ಮುಖ್ಯಮಂತ್ರಿ. ಅವರು ಯಾವ್ಯಾವ ಸಂದರ್ಭದಲ್ಲಿ ಏನೇನು ಹೇಳಿಕೆ ಕೊಟ್ಟವ್ರೆ ಸ್ವಲ್ಪ ನೆನಪಿಸ್ಕೊಳ್ಳಿ ಎಲ್ಲ.